ಸರಿ, ಟಿವಿಲಿ ಏನಂತ ಬರುತ್ತವ? ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಎತ್ತರ ಬನ್ನಿ ಬನ್ನಿ ಎತ್ತರವಾಗಿ ಹೋಗಿ ಬಂಡು ಬಂಡು ಎತ್ತರ ಐತೆ. ಎಷ್ಟು ಸಲ ಹೇಳ್ತಾರೆ ಹಂಗಾರೆ ಬಿಗ್ ಬಾಸ್ ಅಂತ? ಹೋಗಿ ಬಂದು ಹೋಗಿ ಬಂದು. ಮೂಟಲ್ಲಿ ಮಾಡಬೇಕು. ಅವಾಗ ನನ್ನ ಮಕ್ಕಳು ಅವಾಗ ಟಿವಿ ಎಫ್ಆರಿ ಮಾಡ್ಕೋಬೇಕು. ಅವ್ರು ಎಷ್ಟು ಸಲ ಹೇಳಿದ್ರು ಮತ್ತೆ ಬಿಗ್ ಬಾಸ್ ಅಂತ? ಮೂಟೆಲ್ಲ ಹೇಳಿದ್ರು. 3 ಸಲ ಹೇಳಿದ್ರಾ? ಒಂದೇ ಸಲ ಹೇಳ್ಬೇಕಲ್ವಾ? ಅವ್ರು ಏನಂತಾರೆ? ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತಾರೆ. ಪದೇ ಪದೇ ಹಂಗಂತಾರ? ಏನಕ್ಕೆ ಹಂಗ ಅನ್ನೋದು? ಯಾಕಂದ್ರೆ ಮತ್ತೆ ಬಿಗ್ ಬಾಸ್ ಬರುತ್ತೆ. ಬಿಗ್ ಬಾಸ್ ಬಿಗ್ ಬಾಸ್ ಏನ್ ಮಾಡೋಣ? ಏನಕ್ಕೆ ಹಂಗ ಅನ್ನೋದು? ಒಂದ್ಸಲ ಹೇಳಿ ಸುಮ್ಮನೆ ಆಗ್ಬೇಕಲ್ವಾ? ಪದೇ ಪದೇ ಹೇಳ್ತಾರಾ? ನಿಂಗೇನು ಬೇಜಾರ ಪದೇ ಪದೇ ಬಿಗ್ ಬಾಸ್ ಅಂದ್ರೆ? ಹೌದಾ? ಆಮೇಲೆ ದಿಂಬ್ ಇಟ್ಬಿಟ್ಟು ಮಲಗಿಸ್ ಬಂದ್ರೆ ದಿಂಬ್ ಮೇಲೆ ತಪ್ಕ ಮಂಗೋಳು ನಾವ್ ಯಾವ ಭರವಸೆ ಮೇಲೆ ದಿಂಬ್ ಇಟ್ಬಿಟ್ಟು ಕೆಲಸ ಮಾಡ್ಕೋಣ ಅವಳ ಮೇಲೆ. ಅಯ್ಯೋ ಇವಳ ಆ ಕಡೆಗೆ ಹೋಗಿ ಮಂಕೆ ಹೋಗವ. ದಿಂಬ್ನ ಇಟ್ಟು ನಂಗೆ ಶಾಕ್ ಆಗೋಯ್ತು. ಹಿಂಗ್ ಒಳಕೊಂಡ್ರೆ ಏನ್ ಡಮಾರ್ಗಿ ಬರಂದ್ಬಿಡ್ತಾಳೆ ಅಂತ, ಬಿದ್ಬಿಡ್ತಾಳೆ ಕೆಳಗಡಿಕೆ ಅಂತ. ಅಲ್ಲ ಕಣ್ಸರಿ ಮಂಗಿದಿ ಅಂದ್ಬಿಟ್ಟು ದಿಂಬಿಟ್ಟು ಮಂಕೊಂಡ್ರೆ ದಿಂಬ್ನೆ ತಪ್ಕ ಮಂಗಿದ್ಯಲ್ಲವ ನೀನು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮದ್ದು. ಓ ವೆರಿ ಗುಡ್ ಮಾರ್ನಿಂಗ್. ಆ ಕಡೆಗೆ ಹೋಗು ಬಂಗಾರ, ಬೀಳ್ತೀರ. ಈ ಕಡೆ ನೋಡಿ, ಮಂಚು ತುದಿಗೆ ಬಂದಿದ್ದೀರ. ಆ ಕಡೆಗೆ ಹೋಗಿ. ಓಕೆ ಗೈಸ್, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥವ್ರಿಗೆ ತುಂಬ ಥ್ಯಾಂಕ್ಸ್. ಇಲ್ಲ ನೋಡಿ ನಮ್ಮ ಜಿಂಕೆ ಮರಿ ಆ ಪಿಲ್ಲೋ ಇಟ್ಬಿಟ್ಟು ಗೈಸ್, ನಾನು ಬೇಗ ಎದ್ದು ಅಂದ್ಬಿಟ್ಟು ಆ ಕಡೆ ಪಿಲ್ಲೋ ಇಟ್ಬಿಟ್ಟು ಮನ್ಸಿರಿ. ಆ ಪಿಲ್ಲೋ ಮೇಲೆ ಮಂಗಳು ಜೀವ ಡ್ಯಾಗ್ ಅಂದೋಯ್ತು. ಕೊತ್ತಿಮರಿ ಇದಳಲ್ಲ, ಕೊತ್ತಿಮರಿ ಏನು? ಗುಡ್ ಮಾರ್ನಿಂಗ್ ಗೈಸ್ ಹೇಳು. ಹೇಳಲ್ಲೋ, ಹೇಳಿ ಬಂಗಾರ. ಓಕೆ ಗೈಸ್, ನಮ್ಮ ನೋಡಿ ಸಾಂಬಾರು ಪುಡಿ ಬಿಡಿಸ್ಕೊಬಂದರು. ಸಾಂಬಾರು ಒಂದ್ರಾಡ್ತಿದ್ದಾರೆ. ನೆನ್ನೆ ಹುರಿದಿಟ್ಟಿದ್ವಲ್ಲ, ಸೊ ಹಂಗಾಗಿ ಒಂದ್ರಾಡ್ತಿದ್ದಾರೆ. ನೀರು ಬಿಟ್ಟವ್ರೆ, ನೀರು ಹಿಡಿಬೇಕು ಇವಾಗ. ಬೆಳಗ್ಗೆನೇ ಎಷ್ಟು ಕೆಲಸ ಇರುತ್ತೆ ಅಂದರೆ, ಅಲ್ಲಿ ಪಾತ್ರೆಗಳಿದ್ದಾವೆ, ಇನ್ನೂ ಇದೆ ಒಳಗಡೆ ಪಾತ್ರೆಗಳು. ಇಲ್ಲೆಲ್ಲ ತೊಳಿಬೇಕು. ಬೆಳಗ್ಗೆನೇ ಇವತ್ತು ಅಮ್ಮಗೆ ಕಣ್ಣು ಆಪ್ರೇಷನ್ನು. ಸೊ ಹಂಗಾಗಿ ಎದ್ದು ಬಂದರು. ಇಲ್ಲೆಲ್ಲ ಸೊಪ್ಪೆಲ್ಲ ಸೋಸಿ ಸೊಪ್ಪಿಗೆಲ್ಲ ಬೇಯಿಸ್ಬಿಟ್ಟು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಈ ಕಡೆ ಸೊಪ್ಪಿನ ಪಲ್ಯ, ಈ ಕಡೆ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಅನ್ನನೂ ಆಗಿದೆ ಅಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಪಟ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? ಇಲ್ಲಿ ನೋಡಿ, ಟೈಮ್ 8:30. ಈಗ ಖಾರನೂ ರುಬ್ಬಾಗಿದೆ. ಏನೋ ಸೊಪ್ಪಿಂದೆ ದಾರ. ಈ ಕಡೆ ಒಗ್ಗರಣೆ ಹಾಕ್ಬಿಟ್ಟು ಆ ಕಡೆ ಪಾತ್ರೆ ವಾಶ್ ಮಾಡೋಕೆ ಹೋಗ್ಬೇಕು, ಬಟ್ಟೆ ವಾಶ್ ಮಾಡೋಕೆ ಹೋಗ್ಬೇಕು. ಇವ್ರು 10 ಗಂಟೆ ಹೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸೊ ಹಂಗಾಗಿ ಬೇಗ ಪಟ ಅಂತ ಕೆಲಸ ಮುಗಿಸ್ಕೊತಾ ಇದ್ದೀವಿ. ಈ ಕಡೆ ನಮ್ಮ ಯಜಮಾನ್ರು ಪಲ್ಯ ಮಾಡ್ತಾವ್ರೆ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಅವ್ರು ಪಲ್ಯ ಮಾಡ್ತಾವ್ರೆ. ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಾಯಿದ್ದೀವಿ. ಉಪ್ಪು ಹಾಕಿದ್ರಾ? ಅದಕ್ಕೆ ಹಿಂಗೆ ಅಂತಷ್ಟು ಸಿಗ್ತೈತೆ ಕಲ್ಲುಪ್ಪು. ಓಕೆ ಗೈಸ್, ಸಾಂಬಾರು ಮಾಡೋಣ ಬನ್ನಿ. ಪಲ್ಯ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಇವಾಗ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲಿ ಜಿಂಕೆ ಮರಿ ಏನು ಮಾಡ್ತಾಯಿದ್ದಿಲ್ಲ ಅಲ್ಲಿ? ಅಲ್ಲ ಕಣಮ್ಮ, ನಾವು ಪಿಲ್ಲೋ ಇಟ್ಟು ಬಂದು ತಳ್ದಿಮ್ ತಪ್ಕೊಂಬಂಗಿ ಅವಳಲ್ಲಮ್ಮ ಇವಳು. ಯಾವ ಗ್ಯಾರಂಟಿ ಮೇಲೆ ತಳ್ದಿಮ್ ಬಿಟ್ಟು ಬರೋದು ಇವಳ ಮೇಲೆ? ಓ ಅಜ್ಜಿ ಮಾತಾಡಿಸ್ತಾ ಇಲ್ವನಮ್ಮ ನೀನು? ಅಜ್ಜಿ ಮಾತಾಡಿಸ್ತಾ ಇಲ್ವಾ? ಮನಸ್ಕೊಂಡೈತೆ ಅಜ್ಜಿ. ಸಾರಿ ಕೇಳು. ನೀನು ರಾತ್ರಿ ಅಜ್ಜಿ ಹೊಡೆದಲ್ಲ, ಅದಕ್ಕೆ ಅಜ್ಜಿ ಕೋಪ ಬಂದೈತಿ. ಸಾರಿ ಕೇಳಿ. ಇವಾಗಲ್ಲ, ರಾತ್ರಿ ಮಲಗಿದ್ದ ಹೋಗು ಅಂತ ತಳ್ತಿದ್ದಲ್ಲ, ಅದಕ್ಕೆ ಕೋಪ ಬಂದೈತೆ ಅಜ್ಜಿ. ಸಾರಿ ಕೇಳಿ, ಮುತ್ತ ಕೊಡು. ಸಾರಿ, ಮುದ್ದು ಮಾಡು. ಹೊಡಿಯಲ್ಲ ಅಜ್ಜಿ ಇನ್ನೊಂದ್ಸಲ. ಓಕೆ, ಇನ್ನೊಂದ್ಸಲ ಹಂಗೆ ಮಾಡಲ್ಲ ಕಣಜ್ಜಿ. ಸಾರಿ ಮಾತಾಡ್ಸೋನು. ಬಂದೆ ಮುತ್ತ ಕೊಟ್ಟ. ಓಕೆ, ಇಬ್ರು ಮಾತಾಡಿ. ಪಲ್ಯ ಅದೆಂಗೋ ಹಿಂಗೆ ಅಂತಿದ್ದಲ್ಲ ಅನ್ನ ಪಿಕ್ಕು. ಹೋಟ್ಲಲ್ಲಿ ಹಿಂಗೆ ಮಾಡೋದು. ಅಪ್ಪ ಘಾಟು.
ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಒಬ್ಬ ಶೆಫು ನೀವು ಹಾಕೋ ಒಗ್ಗರಣೆ ಘಾಟ್ ಬತ್ತೈತೆ ಕಣ್ರಿ. ಸಾಕು ಬಿಡಿ. ತಾಳಿ ಕೊತ್ತಂಬರಿ ಉದುರಿಸಿ ಫೈನಲ್ ಟಚ್ ಎಲ್ಲ ಅದಕ್ಕೆ ಹಂಗೆ ಹಾಕೋದು. ಅದು ಏನೋ ಹಿಂಗೆ ಹಾಕ್ತಾರಲ್ಲ, ಹಿಂಗೆ ಮಂತ್ರ ಹಾಕೋತಾರ ಹಾಕ್ತಾರಲ್ಲ, ಫೋನಲ್ಲಿ ನೋಡ್ತೀವಲ್ಲ, ಹಂಗಾಗಿ. ಓಕೆ ಗೈಸ್, ನೋಡಿ ಪಲ್ಯ ಆಯಿತು. ಇವಾಗ ಸಾಂಬಾರಿಗೆಲ್ಲ ಖಾರ ಎಲ್ಲ ಉಯ್ಬಿಡೋಣ. ಸೊಪ್ಪಿನ ಸಾಂಬಾರು. ಓನಮ್ಮ ಬಾಕ್ಸ್ ಅಂತ ಕೊಟ್ಟೆ ಇರೋ ಮಗಳು. ತುಂಬಕ್ಕೆ ಕೊಡ್ತೀನಿ ಇರೋ ಮಗಳು. ಓಕೆ ಗೈಸ್, ಸಾಂಬಾರು ನೋಡಿ. ಸಾಂಬಾರು ಎಷ್ಟು ಈ ಥರ ಮಾಡಿದ್ದೀವಿ. ಇವಾಗ ಇದು ಸಾಂಬಾರು ಮಾಡಬೇಕು, ಕಾಯಬೇಕು. ಅಷ್ಟೊಳಗಡೆ ಹೋಗಿ ನಾನು ಪಾತ್ರೆ ವಾಶ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಸಿಮ್ಮಿಗೆ ಇಟ್ಬಿಟ್ಟು ನಮ್ಮ ಯಜಮಾನ್ರವ್ರೆ ನೋಡ್ಕೊತಿರ್ತಾರೆ. ಈ ಕಡೆ ಮುದ್ದೆಗೆ ನೀರು ಇಟ್ಟಿದ್ದೀನಿ, ಮುದ್ದೆ ಕುದಿ ಹಾಕ್ಬಿಟ್ಟು ಹೋಗ್ತೀನಿ. ಅಷ್ಟೊತ್ತಿಗೆ ಸಾಂಬಾರು ಮಾಡುತ್ತೆ ಅಂತ ಅನಿಸುತ್ತೆ, ನೋಡೋಣ. ಓಕೆ ಗೈಸ್, ಪಾತ್ರೆ ಎಲ್ಲ ಬೆಳಗಾದ್ಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಮುದ್ದೆ ಕುದಿ ಹಾಕಿದ್ದೀನಿ. ಮುದ್ದೆ ಕುದೀತಾ ಇದೆ. ಇನ್ನೊಂದು 5 ನಿಮಿಷ, ಒಂದು 2-3 ನಿಮಿಷ ಕುದ್ರೆ ಸಾಕು. ಆಗಲೇ ಒಂದು 2-3 ನಿಮಿಷ ಆಯಿತು. ಇಲ್ಲಿ ನೋಡಿ ಸಾಂಬಾರು ಮಾಡ್ತು. ಸಾಂಬಾರು ಆಯಿತು, ಆ ಕಡೆ ಅನ್ನನೂ ಆಯಿತು, ಪಲ್ಯನೂ ಆಯಿತು. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಕಟ್ಬಿಟ್ಟು ಈಗ ಶೆಲ್ಫಲ್ಲೆಲ್ಲ ಒರೆಸ್ಕೋಬೇಕು. ನೀರು ಬಿಟ್ಟವ್ರೆ ನೀರು. ಫಸ್ಟ್ ಪಾತ್ರೆ ವಾಶ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಶೆಲ್ಫಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು ಗೈಸ್. ನೋಡಿ ಸಾಂಬಾರು ನೋಡ್ತಿದ್ರೆ ಊಟ ಮಾಡಬೇಕು ಅನ್ನಿಸ್ತಿದೆ. ಟೊಮೊಟೊ ಒಗ್ಗರಣೆ ಹಾಕಿದ್ದೀನಿ, ಸ್ವಲ್ಪ ಹುಳಿ ಬಿಟ್ಟಿದ್ದೀನಿ. ಸಾಕಾಗಿದೆ ಸಾಂಬಾರು ನೋಡಿ. ಈ ಕಡೆ ನಮ್ಮ ಅಮ್ಮನೂ ಮಾತಾಡ್ಕೊ ಬಂತು ಸಾಂಬಾರು ಪುಡಿ ಎಲ್ಲ. ಅಮ್ಮಗೆ ಇವತ್ತು ಕಣ್ಣು ಆಪ್ರೇಷನ್ ಅಲ್ಲ, ಸೊ ಆಮೇಲೆ ಸಾಂಬಾರು ಪುಡಿ ಒಂದಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದಾಡಿ ಎಲ್ಲ ನೀಟಾಗಿ ಮಾಡಿಟ್ಟವ್ರೆ. ಸೊ ಹಂಗಾಗಿ ಇನ್ನು ಮತ್ತೆ ಮಾಡೋಂಗಿಲ್ಲ, ಧೂಳು ಅದು ಇದು ಹೋಗುತ್ತೆ ಅಂತ. ನೋಡಿ ಸಾಂಬಾರು ಆಯಿತು, ಗಮ್ಮಂತೈತೆ ಗೈಸ್. ಹಾಂ, ಈ ಕಡೆ ಮುದ್ದೆನೂ ಕುದ್ದಾಯಿತು. ಓಕೆ, ಮುದ್ದೆ ಕಟ್ಟಿನೂ ಸಿಗ್ತೀವಿ. ನೋಡಿ ಕಮ್ಮಂದು ಕಣ್ಣು ಆಪ್ರೇಷನ್ಗೆ ಹೈಜಿನಿಕ್ ಆಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಸನಲ್ಲಿ ಹೊಸ ಹಾಸ್ಪಿಟಲ್. ಅಮ್ಮ ಆಪ್ರೇಷನ್ಗೆ ಹೋಗಿದ್ದಾರೆ. ನಾವು ನಮ್ಮ ಮನೆಯವರು ವೈಟಿಂಗ್. ನೋಡಿ ಮದುವೆ ಹೋಗಿದ್ದಲ್ಲ, ಹಂಗೆ ಬಂದು ಹಾಸ್ಪಿಟ್ಲಿಗೆ. ಇಲ್ಲೇನೋ ಬ್ಲ್ಯಾಕ್ ಆಗಿದೆ. ನಮ್ಮ ಸರಿ ನೋಡಿ ಸುಮ್ಮನೆ ಕುತ್ಕೊಂಡು ಅಂದ್ಬಿಟ್ಟು ಫೋನ್ ಹಾಕ್ಬಿಟ್ಟು ಕೊಟ್ಟಿದ್ದೀವಿ ಅವಳಿಗೆ. ಸ್ಯಾರಿ ತೋರ್ಸೋಕ್ಕೆ ಆಗಿಲ್ಲ, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಅರ್ಜೆಂಟಲ್ಲಿ ಹೋಗ್ತೀನಿ. ನೀರು ಕಾಣಿಸ್ತಾ ಇದೆ, ನೀರು ಕಮೆಂಟ್ ಮಾಡಿ. ಮದುವೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಮ್ಮ ಕರ್ಕೊಂಡು ಬಂದ್ವಿ. ನೋಡಿ ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡೋಳೆ. ಔಟ್ಫಿಟ್ ತೋರ್ಸೋಕ್ಕಾಗಲಿಲ್ಲ, ಒಂದು ಫೋಟೋ ಹಾಕಿರ್ತೀನಿ ನೋಡಿ ಯಾವ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ, ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ನನ್ನ ಮಗಳು ಬಂದಷ್ಟು ಡ್ರೆಸ್ ಚೇಂಜ್ ಮಾಡಿಲ್ಲಲ್ಲ ಮಗಳೇ? ಏನಪ್ಪ ಗಲೀಜಾಗುತ್ತೆ ಅಂತ ಚೇಂಜ್ ಮಾಡಿದ್ದಂತೆ. ನಾನು ಚೇಂಜ್ ಮಾಡೋದು ಬೇಡವಾ ಮಗಳೇ? ಚೇಂಜ್ ಮಾಡಲ? ಚೆನ್ನಾಗಿ ಕಾಣಿಸ್ತೈತಾ? ರೀಲ್ಸ್ ಮಾಡೋಣ ಅಂತ ಕೂತೊಳಗೆ ಗೈಸ್. ಬಂದನು ಬಾವ ಬಂದನು ಮಾಡೋಣ, ಬನ್ನಿ ಅಂತ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಲ್ಲ ಮಗಳೇ ನೀನು. ಬಾ, ಹೆಂಗೆ ಬಾ. ಓಕೆ ಗೈಸ್, ಒಂದು ಫೋಟೋ ಹಾಕಿರ್ತೀನಿ ನೋಡಿ ಯಾವ ಥರ
ಬರಲ್ಲ ಅಂದ್ರೆ ನಾನು ಕೆಳಮಕ್ಕೆ ಓದ್ತೀನಿ. ಹ್ಞೂ ಟೆರೆಸ್ ಮೇಲೆ ಹೋಗೋದೇನು ಬೇಡ, ಇಲ್ಲೇ ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡೋಣ. ಬೇಡ ಬೇಡ ಬಣ್ಣ ಬಣ್ಣ ಬಾಬಾ ಬಣ್ಣ ಪ್ಲೀಸ್ ಬಂದನು ಭಾವ ಬಂದನು ಮಾಡೋಣ, ಬಾಮಮ್ಮ ಅಂತ ಕೂತಾಳೆ ಗೈಸ್. ಓಕೆ ಇವಾಗೆಲ್ಲ ರೀಲ್ಸ್ ಮಾಡೋಕ್ಕಾಗಲ್ಲ ಅದನ್ನ ಈ ಸ್ಯಾರಿನಲ್ಲಿ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಬನ್ನಿ ಗೈಸ್.